ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ. ಎಸ್, ನಾವು ವಿಧಾನಸೌಧಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ನಿಮಗೆ ಲಾಸ್ಟಲ್ಲಿ ಕೊನೆವರೆಗೂ ನೋಡಿ. ನಾವು ಮೆಟ್ರೋ ಬಂದ್ವಿ, ಅಲ್ಲಿ ಜಸ್ಟ್ ಒಂದು ಮೆಟ್ರೋ ಪಾಸ್ ಆಯಿತು, ಜಸ್ಟ್ ಮಿಸ್ಸು. ನಾವು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ದಕ್ಕೆ ಸೆಕೆಂಡ್ ಮೆಟ್ರೋ ಬಂತು. ನಾವು ಮೆಟ್ರೋ ಹತ್ತಿದ್ದು ಮಾಗಡಿ ರೋಡ್ ಟು ಲಾಸ್ಟ್ ಸ್ಟಾಪ್ ಬಂದು ವೈಟ್ಫೀಲ್ಡು. ನಾನು ತುಂಬ ದಿನ ಆಯಿತು ಮೆಟ್ರೋದಲ್ಲಿ ಬಂದು, ಸೊ ಹಾಗಾಗಿ ಮೆಟ್ರೋದಲ್ಲಿ ಹೋಗೋಣ ಅಂತಂದ್ಬಿಟ್ಟು ಹೋದ್ವಿ. ಒಳಗಡೆ ಜಾಸ್ತಿ ಏನು ವೀಡಿಯೋ ತೊಗೊಂಡಿಲ್ಲ. ಮತ್ತು ನಮ್ಮ ಸ್ಟಾಪ್ ಬಂತು, ನಾವು ಇಳ್ಕೊಂಡ್ವಿ. ನಮ್ಮಪ್ಪ ಎತ್ಕೊಂಡಿದ್ರು ಪಾಪುನ, ಅವಳು ನನ್ನ ಹತ್ರ ಬರಲಿಲ್ಲ. ಅಲ್ಲಿಂದ ಮುಂದೆ ಹೋದರೆ ಸ್ವಲ್ಪ ಲಿಫ್ಟ್ ಇತ್ತು, ಲಿಫ್ಟಲ್ಲಿ ಹೋದ್ವಿ. ಜಾಸ್ತಿ ಟೈಮ್ ಏನು ವೇಸ್ಟ್ ಆಗಿಲ್ಲ, ಒಂದು 5 ನಿಮಿಷ ಆಯಿತು ಅಷ್ಟೇ. 5 ನಿಮಿಷದಲ್ಲಿ ಮಾಗಡಿ ರೋಡಿಂದ ವಿಧಾನಸೌಧಕ್ಕೆ ಗೊತ್ತೇ ಆಗಲಿಲ್ಲ, 2 ಸ್ಟಾಪು. ಅಲ್ಲಿಂದ ಬಂದು ಅಪೋಸಿಟಲ್ಲಿ ಹೈಕೋರ್ಟ್ ಇದೆ, ವಿಧಾನಸೌಧ ಅಪೋಸಿಟಲ್ಲಿ. ನಾವು ಸೈಡಲ್ಲಿ ನಿಂತಿದ್ವಿ. ನಮ್ಮಪ್ಪ ಸೈಡಲ್ಲಿ ನಿಂತ್ಕೊ, ನಾನು ಬರ್ತೀನಿ ಅಂತೇಳಿ ಬಿಟ್ಟೋದ್ರು. ನಮ್ಮ ಅಪೋಸಿಟಲ್ಲಿ ನೋಡಿ ಮೆಟ್ರೋ ಸ್ಟೇಷನ್, ನಾವು ಹತ್ಬೇಕಾಗಿರೋದು ಅಲ್ಲೇ. ನಾವು ಇಳ್ಕೊಂಡಿದ್ದೆ ಈ ಕಡೆ ಸೈಡು. ಮತ್ತು ಹಾಗೆ ನೋಡಿದ್ವಿ ವಿಧಾನಸೌಧ ಎಲ್ಲ. ನಾವು ಮುಂದೆ ಹೋಗಲಿಲ್ಲ, ಇಲ್ಲೇ ಸೈಡಲ್ಲಿ ನಿಂತ್ಕೊಂಡು ಎಲ್ಲ ನೋಡಿದ್ವಿ. ಜೊತೆಗೆ 1-2 ಫೋಟೋ ತೊಗೊಳ್ಳೋಣ ಅಂತ ನಾನು ನಮ್ಮ ಪಾಪು ತೊಗೊಂಡ್ವಿ. ಅವಳ ಫೋಟೋ ತುಂಬ ಇದೆ, ನಾನು 1-2 ಕ್ಲಿಪ್ಪಿಂಗ್ ಹಾಕ್ತೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವು ಮೆಟ್ರೋಗೆ ಹೋದ್ವಿ. ಅಲ್ಲೂ ಜಾಸ್ತಿ ವೀಡಿಯೋ ತೊಗೊಂಡಿಲ್ಲ. ನಾವು ಯಾಕೆ ಹೋಗಿದ್ವಿ ಅಂದರೆ ನಮ್ಮ ಅಪ್ಪಂದು ಲ್ಯಾಬ್ ಹೋಗಿ ತೊಗೊಂಬರ್ಬೇಕಾಗಿತ್ತು, ಸೊ ಅದಕ್ಕೆ ಹೋಗಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.